ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಇವತ್ತಿನ ವಿಡಿಯೋ ಅಂತೂ ತುಂಬಾ ವಿಶೇಷ ಐತಿ. ಯಾಕಂತ ಹೇಳಿದ್ರೆ ನಮ್ಮ ಸೊಪ್ಪಿ ಅಂದು ಚಿಲ್ಲ ಐತಿ. ಇವತ್ತು ನಮ್ಮ ನಾವು ಚಿಲ್ಲ ಅಂತೀವಿ ರೀ. ಮತ್ತು ಇದು ಹೇಳ್ಬೇಕಂತ ಹೇಳಿದ್ರೆ ತೊಟ್ಲು ಕಾರ್ಯಕ್ರಮ, ಹೆಸರಿಡುವಂಥ ಕಾರ್ಯಕ್ರಮ ಐತ್ರಿ. ಇವತ್ತು ಮಧ್ಯಾಹ್ನ ಐತ್ರಿ ಅದು. ಹಾಗಾಗಿ ನಮ್ಮ ಬಾಬಾ ಫೋನ್ ಹಚ್ಚಿದ್ರಿ. ಈಗ ನಾವು ನೋಡ್ರಿ ಜಲ್ದಿನ ಬರ್ರಿ ಅಂತಾರೆ. ಇನ್ನೂ ತಾವೇ ಇದ್ರು ಅಂತ ಹೇಳಾಕತ್ತೀವಿ ಬಾರೋ ಅಂತಾರೆ. ಬೆಳೆದ ಮಳೆ ಒಂದು ಹಲಿ ಅಂದ್ಬಿಡತ್ರಿ. ಈಗಲೂ ಮಳೆ ಮಾಡಿರಿ, ಫುಲ್ ಮಳೆ ಬರೈತಿ. ಎಲ್ಲಿ ಅಡುಗೆ ಮಾಡಬೇಕು, ಏನು ಮಾಡ್ಬೇಕು, ಅಡುಗೆ ಅಂತೂ ನಾನು ಮಾಡಂಗಿಲ್ಲ ರೀ. ಅಡುಗೆ ಮಾಡೋರನ್ನ ಕರ್ಸಾತೀವಿ ರೀ. ಹಾಗಾಗಿ ಇನ್ನೂ ತೆಂಗಿನಕಾಯಿ ಬ್ಯಾಳಿದು ಅದೆಲ್ಲ ಐತ್ರಿ. ಇನ್ನು ಮಾಡೋದು ಕೆಲಸ ರೀ. ಹೋಗ್ತೀನಿ ರೀ ನಾ ಈಗ. ಇನ್ನು ಇವರು ಹೇಳ್ಬಲ್ರಿ ನಮ್ಮ ಮಾರಿಪರ. ಆಮೇಲೆ ಅಮ್ಮನ ಮಗಳು ರೆಡಿಯಾಗಿ ಬರ್ತಾರೆ ಅವರು ನೋಡಿರಿ. ಮತ್ತು ಅಮ್ಮನ ಮಕ್ಕೊಂದಾರ ಇನ್ನು. ಆಮೇಲೆ ಬರೋರಕ್ಕೆ ನಾನು ಹೋಗ್ತೀನಿ. ಬಂದಿರಿ ಎಲ್ಲರೂ ಮಕ್ಕೊಲ್ರಕ್ಕೆ ಅವ್ರು. ನಾವು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದು ಮುಂದಿನ ಕೆಲಸ ಮಾಡೋಣ್ರಿ. ನಾವು ಇರೋದು ಕಸ ಚಲೋ ಕಾರ್ಯಕ್ರಮ ಈಗ ಬೆಳಿಗ್ಗೆದ್ದು ಬಂದಿಲ್ಲನ. ಅಯ್ಯೋ ಚಲೋ ಆಯ್ತು ಬಿಡುವ. ಅದೊಂದು ದೊಡ್ಡ ಹೊಟ್ಟೆ ಮೇನಿನ. ಇದು ನೋಡ್ರಿ ಯಾರ್ದೋ ಡಿಸೈನ್ ಹಾಕ್ಯಾರ. ಎಷ್ಟು ಚಂದ ಆಗೈತೆ ನೋಡ್ರಿ ಡಿಸೈನ್. ಮಸ್ತ್ ಆಗೈತೆ ನೋಡ್ರಿ ಡಿಸೈನ್. ಜರಾಪ್ ಅಂದ್ರೆ ಇದು ಚಂದ ಆಗೈತೆ ನೋಡ್ರಿ. ಜಂಪರ್ ರೆಡಿ ಆಗೈತಿ. ನಾ ಅದಕ್ಕೆ ರಿಪ ರೆಡಿ ಬಂದುಬಿಟ್ರಿ. ಪಾಪ ಅವಕ್ಕೆ ಹೊಲ್ಕೊಳದ ರಗಡ ಹಾಕೈತ್ರಿ. ಮತ್ತೊಂದು ಹೇಳಿದ್ನಿ ಅಂದ್ರೆ ಎಲ್ಲಿ ತಲೆ ಕೆಡ್ಸೋದ್ರ ಕಡೆ ಹೊಲ್ಯದ ನೋಡೋದ್ರಾಗ ಜೀವ ಮರ ಅನ್ನಕೈತ್ರಿ. ನನಗೆ ಪುರ್ಸಕ್ತಿ ಇಲ್ದಂಗೆ ಹೊಲ್ಯದ ಎಷ್ಟು ಚೆನ್ನಾಗೈತೆ ನೋಡ್ರಿ ಡಿಸೈನ್. ಇದಕ್ಕೆ ನೆಟ್ ಅರ್ಬಿ ಅಟ್ಯಾಚ್ಮೆಂಟ್. ಹೌದು, ದೃಷ್ಟಿ ತೆಗೆದು ಹೋಗ್ಬೇಕಾಗಿತ್ತು ಈಕಿಗೆ. ದೃಷ್ಟಿ ಬಿಟ್ಟು ಹೋಗಿದ್ದಲ್ಲ, ತೆಗೆದು ಹೋಗ್ಬೇಕಾಯ್ತು ನೋಡಕ್ಕೆ ಒಂದು ಸ್ವಲ್ಪ. ಹೌದು ಬಿಡುವ, ನಿಮ್ಮ ಪಿಂಟು ಲಡ್ಡು. ಮದ್ವೆಯಾಗ ನೋಡ್ದಿದ್ದಿಲ್ಲೇವ. ಮಳೆ ಬಂದಿತ್ತು. ಹೌದು, ನಮ್ದಂಕ್ರಿ ಇದು ಜಾಗ ರೀ. ಯಾವಾಗ ಯಾಕಲ್ಲಿ ಹೊಟ್ಟಿದ್ದು ನಾವು ಜೇರ ಮಕ್ಕೊಂಡ ಜಾಗ ನಮ್ದರಿ ಅದು. ಹೌದು, ತಂಪುನ ಇದ್ರಿ, ಸಂಪು ಇದ್ರಿ. ತಗೋರಿ ನೀವು ಯಾವ ಕರ್ಕೊಂಬಂದೆ ಅವ್ರನ್ನ. 100 ಬಂತ್ರಿ ಬರದ್ರಾಗಂದ ಟೆಂಕಿ ಹೊಡಿಪ ಅಂತ ಹೇಳಿದ್ರಿ. ಅವಂಗ ಟೆಂಕಿ ಹೊಡ್ಯಾಕತ್ತನ್ರಿ. ಅವ್ರು ಎಷ್ಟು ಹೊಡಿಬೇಕು ಕೇಳ್ಬೇಕೈತಿಲ್ಲ. ಒಟ್ಟು ನೋಡಿದೆ ಎಷ್ಟು ಹೊಡಿ ಅಂತ ಹೇಳಿದ್ರಪ್ಪ. 8 ಹೊಡ್ದ ನೋಡ್ರಿ. ಹಂಗಾದ್ರ ಮತ್ತು ಆಮೇಲೆ ನಾವು ಪಾಪ ಕೇಳಿಲ್ಲ ಹುಡುಗ ಹೊಡಿತ ಸಾಕಿಟ್ಟಿರಿ. ಎಲ್ಲ ತುಂಬಿಟ್ಬಿಟ್ಟಿರಿ ಇಲ್ಲಿ ಬಾಂಡಿದ್ದೆಲ್ಲ ಅಷ್ಟೂ. ಯಾರು ಯಾಕೆ ಹೋಯ್ವಲ್ರಕ್ಕ ಅಂತ ಹೇಳಿ ಹೊರಗೆ. ಈಗ ಒಂದು ಸ್ವಲ್ಪ ಚಹಾ ಕೂಡ ಬಾ ಅಂತ ಹೇಳ್ತೀನಿ ಜೇರಾಗನ. ಇನ್ನು ಏನು ಮಾಡತ್ಲೇನಕ್ಕೆ ನಮ್ಮ ಜೇರ ರೀ. ನಮ್ಮ ನೀರಿಗೂ ನಮ್ಮ 100 ಚಹಾ ಕೊಡನ್ರಿ. ಇದು ತೊಗೊಳ್ರಿ 100 ಚಹಾ ತೊಗೊಳ್ಳಿ. ಸ್ವಲ್ಪ ರೀ ಬಿಸ್ಕಿಟ್ ಕೊಡೋಕ ನಿಮಗೆ. ಬಿಸ್ಕಿಟ್ ಬೇಡ, ಹಸಿರು ಬಂದ್ಬಿಡ್ರಿ. ಹಸಿರು ಕುಡಿತಾ ಬಾರಲ್ಲ ತೊಗೊಬಾರ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಅವ್ರ ಮನೆದು ಅವ್ರು ಹೊಡ್ಯಾಕೆ ಬಂದಿರತ್ತೆ ಬಿಡು. ನಮ್ಮ ಅಡುಗೆ ಮಾಡೋ ಬಯ್ಯಾರು ಬಂದ್ರು ನೋಡ್ರಿ ಇಲ್ಲಿ. ಸಲಾಮ್ ಅಲೈಕುಮ್ ಭಯ್ಯ. ಚಹಾ ತಗೊಳ್ರಿ. ನೀರು ಕೊಡ್ಲೇನ್ರಿ? ನೀರು ಕೊಡ್ರಿ. ಕೊಡ್ರಿ. ಅವರು ಬಂದ್ರಿ. ನೀವು ದಪ್ಪ ಹೆಚ್ಚು ಉದ್ದ ತಳ್ಳಾಗಿ ಹೆಚ್ಚ್ರಿ. ಅವ್ನು ಇದನ್ನ ಕೊಬ್ಬರಿ ಅಂದ್ರೆ ಇದು ಮಾಡಕ್ಕೆ ಬರೈತ್ರಿ. ಅದು ಹಾಕಕ್ಕೆ ಬರುತ್ತೆ ಬರೋಬ್ರ. ನಾನು ಇದು ಕೊತ್ತಂಬರಿ ಐತ್ರಿ. ಕೊತ್ತಂಬರಿ ಹಾಕ್ಬಿಡ್ತೀನಿ ಈಗ. ನಮ್ಮ ನಜ್ಮಾ ನೋಡ್ರಿ ಬಂದ್ಲರಿ. ಬಂದು ಹಾಕಿ ಇದು ಹೆಚ್ಕೊಡಕತ್ತ ಕೊಬ್ಬರಿ. ಬರಕತ್ತ ಮಳೆ. ಹೌದು ಮಳೆ. ಸಿಂಟ್ಯಾಕ್ಸ್ ತುಂಬೈತೆ. ಇಲ್ಲಿ ನಾನು ಕೊಬ್ಬರಿ ಹಾಕಕತ್ತೀನಿ ರೀ. ಇನ್ನೊಂದು ಸ್ವಲ್ಪ ಐತ್ರಿಪ್ಪ ಕೊಬ್ಬರಿ ಹಾಕಿ ಹೆಚ್ಚಿಕೊಡುವ ಅಂತಂದೆ. ಸಿಂಟ್ಯಾಕ್ಸ್ ತುಂಬಂತ ಹೋದ್ರೆ ಏನು ಮಳೆ ಬರಕತ್ತಂತ ಮಾಡಿದ್ವಿರಿಪ್ಪ ನಾವು. ಹೇಳಕ್ಕೆ ಬರಂಗಿಲ್ಲ ಅಂತಂದು. ಆದರೂ ಮಾಡಿ ಫುಲ್ ಆಗೈತ್ರಿ. ಪೂರ ಮಾಡೈತಿ. ಬೇಡ ಇವ ಬರೋದು ಬೇಡದು. ಚಹಾ ಕುಡ್ದೆ ಅಂತ್ರಿ. ಎಲ್ಲ ಮಸಾಲೆ ಮಾಡ್ಕೊಟ್ಟೇರಿ. ನಮ್ಮ ಅಪ್ಪ ಇದು ಬದಿ ಹಚ್ಬಿಟ್ರಿ. ಹೊಗೆ ತುಂಬಿಟ್ಟೈತ್ರಿ ಇಲ್ಲಿ. ಹೊಗೆಗೆಲ್ಲ ಕಣ್ಣೂರಿ ಹಾಕತ್ತೆ ಹಂಗೈತಿ. ಬದ್ನಿಕಾಯಿ ಹಚ್ಚಕತ್ತ ಹೆಚ್ಚಲ ನಜ್ಮ. ನಾನು ಇಲ್ಲಿ ತೊಗೊಂಬಂದಿಲ್ಲ ಒಳಗೆ ಹೆಚ್ಚ ಕೊಡುತ್ತಲ್ಲ. ಹಾಂ, ಇನ್ನೊಂದು ಕುಡುಗರಿಲ್ಲ. ಹಾಂ ಹೆಚ್ಚ್ತೀಯ ಹಂಗದ. ಅಲ್ಲಿ ಅವ್ರಿಗೂ ಹೊಟ್ಟೆ ಮಾಡ್ತಿತ್ರಿ ಮಳೆ ಮಾಡಾಗದ್ರಾಗ ಅಂದ್ರೆ. ಬೆಳಿಗ್ಗೆ ದಿನ ಕಟ್ಟಿಗೆ ಒಣಗ್ಯಾವ ತೊಗೊರಿ ಬೈ. ಅವು ಕಟ್ಟಿಗೆ ಮಸ್ತ್ ಒಣಗ್ಯಾವ್ರಿ. ಅದು ಮಳೆ ಬಂದ ನೋಡ್ರಿ ಈಗ. ಮಳೆ ಒಂದು ಕಾಯ್ಬೇಕ್ರಿಪ್ಪ. ನಮ್ಮ ಫಂಕ್ಷನ್ ಮುಗಿಯಲ್ಲಿವರೆಗೂ ಪಿಟ್ ಮಾಡ್ಬೇಕಂತ್ರಿ. ನಾನು ಅಲ್ಲ ಬೈಯರ್ ಕಾಯಿ ಕೊಡ್ತಾರೆ ಬಡಿಯ ಸ್ವಲ್ಪ ಅಂತ್ರಿ. ಸ್ವಲ್ಪ ಮಾಡ್ರು ಅನ್ನತ್ತಾರೆ. ಹಾಗಾಗಿ ನಮ್ಮ ನಜ್ಮಾನ್ ಕಾಯಿ ಕೊಟ್ಬಿಟ್ಟು ಹೆಚ್ಚಕ್ಕೆ ಹೆಚ್ಚು ನೀವು ನಾನು ಹೋಗಿ ಹಂಗೆ ಕಣ್ಣು ಉರಿಯಾಕತ್ತವ ಅಂತಂದು ಅಂತಂದು ಹೆಚ್ಚಾಕತ್ತಾಳ್ರಿ. ಅದು ಉಪ್ಪಿಟ್ಟಿಂದ ಹೆಚ್ಚಿದ್ರಂತ ತೊಗೊಂಬರ್ರಿ. ತಿನ್ನಾಕ್ರಿ. ಅದಕ್ಕೆ ದೊಡ್ಡ ಕೊಡ್ಲಿ ಅಂದ್ರೆ ತೊಗೊಳ್ಳಿ ನೀನು.
ನಿಮ್ಮನ್ನ ನಾಷ್ಟ ಶೇ ಮಾಡ್ಬಿಡ್ರಿ ನಮ್ಮನ್ನ ಮಾಡತ್ತೀವಿ ನಾಷ್ಟ ಮಾಡೋದು ನಿಂತ್ರಿ ಅಲ್ಲಿ ಮತ್ತೆ ಮಧ್ಯಾಹ್ನ ದಾವತ್ ಐತೆ ತಡಿವ ಅಂತಂದು ಮತ್ತೆ ಏನ್ರಿ ನೀವು ಮನ್ಸಿಗೆ ಇದು ಮಾಡ್ಕೊಂಡು ಮತ್ತೆ ಏನಾರ ಮಾಡ್ಕೊಂಡಿರಿ ಇಲ್ಲಿ ಚಾಚಿ ಮಾಡತ್ತಾಳ ಉಪ್ಪಿಟ್ಟು ಅಮ್ಮೋರು ಇದು ಬದ್ನಿಕಾಯಿ ಪಲ್ಯನೂ ಮಾಡಂತ ಹೇಳಿದ್ರು ನಾವು ಬಯರಿಗೆ ಅದಕ್ಕೆ ಅವ್ರಿಗೆ ಶೇಂಗಾ ಬೇಕಂತ್ರಿ ಶೇಂಗಾ ಪುಡಿ ಸ್ವಲ್ಪ ಹುರಿದು ಇದೊಂದಿಷ್ಟು ಮಿಕ್ಸಿ ಹಾಕ್ಬಿಡೋಣ ದಾಲ್ಚೆ ರೆಡಿ ಆತನ ಆಗ್ಲಿ ದಾಲ್ಚೆ ಇನ್ನೇನು ಫಂಕ್ಷನ್ ಬರೋಲ್ಲ ಮಟನ್ ಮಾಡಿಸ್ಕೊಂಡು ಹೋಗೈತಿ ನೀನು ಒಂದು 4 ದಿನ ಒಂದು 8 ದಿನ ಅನ್ನೋದಕ್ಕಿನ್ನ ಇದು ಹೊಳ್ಳಿ ಫಂಕ್ಷನ್ ಬರೋ ಮಟನ್ ಮಾಡಿಸ್ಕೊಂಡು ಹೋಗೈತಿ ನೀನು ಅಷ್ಟು ಮಾಡ್ರಿ ಅಂತಂದು ಹೌದನ ಈಗ ನಾನು ನಾಷ್ಟದ ರೆಡಿ ಮಾಡತ್ತೀರಿ ಉಪ್ಪಿಟ್ಟು ಎಲ್ಲರಿಗೂ ಆಗೋಷ್ಟು ಮತ್ತು ಈ ಕಡೆ ಚಾರಿ ಇದೊಂದು ಮಾಡಿಬಿಟ್ರೆ ನಮ್ದು ಮತ್ತೆ ಕೆಲಸ ಇಲ್ಲರಿ ಎದ್ರದ್ದು ಈಗ ಬಂದವರಿಗೆ ಹೋದವರಿಗೆ ಅಷ್ಟ ನಮ್ಮದು ಕೆಲಸ ರೀ ಅದು ಬಿಟ್ರೆ ಮತ್ತೆ ಬೇರೆ ಎಕ್ಸ್ಟ್ರಾ ಇಂಥದ್ದು ಏನು ಮಾಡೋದು ಕೆಲಸ ಇಲ್ಲ ರೀ ನಮ್ದು ಬಾಂಡೆ ತೊಳೆಯೋರು ಕಚ್ಚಾರಿ ನಮ್ಮ ಬಾಬಾರು ಮತ್ತು ಅಡುಗೆ ಮಾಡೋರಿಗೆ ಹೇಳ್ಬಿಟ್ಟಾರೆ 2 ಪ್ಯಾಕೆಟ್ ಅಕ್ಕಿ ಹಾಕಾಕತ್ತಾರೆ ಏನ್ರಿ ಅವರು ಹಾಗಾಗಿ ಅವರ ಮಾಡತ್ತೆ ಇದು ಒಂದು 20 kg ಒಳಗಾದ್ರೆ ನಾವು ಮಾಡಿಬಿಡ್ತೀನಿ ರೀ ನಾನು ಮಾಡಿಬಿಡ್ತೀನಿ ರೀ ಜಾಸ್ತಿ ಆತಂದ್ರೆ ಕರ್ಸೋದಷ್ಟೇ ರೀ ಇದೊಂದಿಷ್ಟು ರೆಡಿ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲರಿಗೂ ನಾಷ್ಟ ಹಾಕಿ ಕೊಟ್ಬಿಡತ್ರಿ ಈಗ ನಮ್ಮ ನೋಡ್ರಿಪ್ಪ ಉಪ್ಪಿಟ್ಟು ರೆಡಿ ಆತ್ರಿ ಒಂದು 2 ನಿಮಿಷ ಅಳ್ಬಿಟ್ಬಿಡಣ ರೀ ಹೇಳಿ ನಾಷ್ಟ ಮಾಡಂತೀನಿ ರೀ ಉಪ್ಪಿಟ್ಟು ಮಾಡೈತಿ ಈಗ ಇದ್ದೇನೆ ಅಯ್ಯೋ ಇವ್ರು ಚಿಕನ್ ಪಲ್ಯ ಮಾಡಾಕತ್ತಾರ ರೀ ಇವ್ರು ನೋಡ್ರಿ ಅಲ್ಲಿ ನಾನು ಅಜ್ಮಾನ್ ತಲೆ ಉದ್ರತ್ನಿ ಬರವಲಿಕ್ಕೆ ಇದು ರೆಡಿ ಆತನ್ರಿ ಈಗ ರೆಡಿ ಆತ್ರಿ ದೊಡ್ಡ ಒಲಿ ಹಾಕವು ಬಾ ಅಮ್ಮ ಉಪ್ಪಿಟ್ಟು ಆತದ ಹಾಕೊಡಂತ ಬಾ ನಾನು ಸ್ವಲ್ಪ ಮ್ಯಾಲೆ ಹೋಗ್ಬರ್ತೀನಿ ಬಾ ಕೊಡ್ರಪ್ಪ ಚಾಚಿ ನಾಷ್ಟ ರೆಡಿ ಆತಾ ಯಾರು ತಿನ್ಬೇಕು ಅವನ್ನ ಟೈಮ್ ಇಲ್ಲ ಚಾಚಿ ಬಿಸಿ ಇದ್ವಿ ನಾವು ಮಸ್ತ್ ಆಗೈತೆ ಚಾಚಿ ಚುಮ್ಮರಿ ತಿಂದವ್ರು ನನಗೆ ಹೇಳ್ತಾರೆ ನೋಡಿ ಈಗ ಉಪ್ಪಿಟ್ಗಿಂತ ಚುಮ್ಮರಿ ಚೂರು ಆಗ್ಯಾವ ಅಂತಂದು ಯಾಕಂದ್ರೆ ಉಪ್ಪಿಟ್ಟು ನಾ ಮಾಡೇನಿ ಯಾರು ಮಾಡಿದ್ರೆ ಏನೀಗ ಹೋಗೋದಷ್ಟೇ ಹೊಟ್ಟೆಗೆ ಈಗ ಅದು ಇಲ್ಲಂತೂ ನೋಡಿ ಇಲ್ಲ ಬೀಗರ ಕಾಯ್ಕೊಂತ ಕುಂತಾರ ಈಗ ನಾನು ಒಂದು ಸ್ವಲ್ಪ ಉಪ್ಪಿಟ್ಟು ರೀ ಮತ್ತು ಚಾಯ್ಗ ಎಲ್ಲರಿಗೂ ಉಪ್ಪಿಟ್ಟು ಹೆಂಗೈತ್ರಿ ಉಪ್ಪಿಟ್ಟು ಚೆನ್ನಾಗೈತೆ ಹುಡ್ಕನ ಡಿಕ್ಷನರಿ ಒಳಗೆ ಹುಡ್ಕನ ಚೆನ್ನಾಗೈತೆ ಸಾಲ್ತಿಲ್ಲ ನಜ್ಮ ಎಲ್ಲರಿಗೂ ನಜ್ಮ ಉಪ್ಪಿಟ್ಟು ಸಾಲ್ತಿಲ್ಲ ಎಲ್ಲರಿಗೂ ಇಲ್ಲದ ನೋಡು ಅಕ್ಕ ಸಾನಿ ಚುಮ್ಮರಿ ಅದ ನೋಡಿ ಅಕ್ಕ ಕೊಡಕ್ಕೆ ಸಾನಿಯ ಚುಮ್ಮರಿ ಅಂತ ಯಾರಾದ್ರೂ ಕೊಡಕ್ಕೆ ಕರೀಲ್ಲ ಹೆಸ್ರನ್ನ ಕರ್ಕೊಂಡು ಹೊಂಟಾರೆ ನನಗೆ ಉಪ್ಪಿಟ್ಟು ತಿಂದು ಚಹಾ ಕುಡಿಯೋದು ಒಂದ ಸನ್ನಿ ಏನು ಮಾಡ್ತಾರೆ ಮ್ಯಾಕ್ ಕರ್ಕೊಂಡು ಹೋಗಿ ಏನು ಮಾಡಲ್ಲ ಗೊತ್ತೈತಿ ಎಷ್ಟು ಮಗ್ರಾಗೈತ್ರಿಪ್ಪ ಆದರೂ ಮಾಡಿದಾಗೈತಿ ಜೇರಾ ನಸ್ರಿನ ಸೋಫಿಯಾ ನಜ್ಮಾ ಇದೆಲ್ಲ ಬೇಕಾಗಿತ್ತ ಇಲ್ಲಿ ನೋಡ್ರಿ ಹುಡ್ರಂಜಿ ನೋಡ್ರಿ ನಾ ಬ್ಲೌಸ್ ರೀ ಇದನ್ನ ನನಗೊಂಥರ ಇದನ್ನ ಸರ್ಪ್ರೈಸ್ ಕೊಟ್ಟಂಗೆ ಕೊಟ್ರಿಪ್ಪ ನಮ್ಮ ಮಕ್ಕಳ್ರಿ ಹೌದ್ರಿ ಇದು ಸೀರೆ ನನಗೆ ತೊಗೊಂಬಂದಾರಂತ ನೋಡ್ರಿ ನಿನ್ನೆ ನಾನು ಕೇಳಿದೆ ಬಾಬಾ ಸೀರೆ ಎಷ್ಟು ಚಂದ ಐತೆ ನೋಡ್ರಿ ಅಂತ ಪ್ಯೂರ್ ರೇಷ್ಮಿದ್ವ ಅದು ಕಸ್ಟಮರ್ ನೋಡೋದು ಅಂತಂದಂದ್ರು ಅವರು ಹೌದೇನ್ರಿ ಅಂತಂದು ಹೇಳಿ ನಾನು ಅಲ್ಲ ಅವ್ರು ಹಂಗಂದಿದ್ದು ನನಗೆ ಪ್ಯೂರ್ ರೇಷ್ಮಿದ್ವ ಅದು ಕಸ್ಟಮರ್ ನೋಡಿ ಹೆಂಗೈತಿ ಅಂತಂದು ಹೇಳಿ ಹೋದ್ರೆ ಅಲ್ಲ ಇದೆಲ್ಲ ಬೇಕಾಗಿತ್ತನ ಅಂತ ನಾನು ನಿಮಗೆ ಕೇಳಾಕತ್ತೀನಿ ಯಾಕೆ ಬೇಕು ಇದೆಲ್ಲ ಅಂತಂದು ಯಾಕಂದ್ರೆ ನಾನು ಯಾವತ್ತು ನಿಮಗೆ ಬೇರೆ ಅಂತ ನಾನು ತಿಳ್ಕೊಂಡೇ ಇಲ್ಲ ನಾನು ಹಂಗಲ್ಲಮ್ಮ ಕೊಡ್ಸೋಕ್ಕಾಗಂಗಿಲ್ಲ ಅಂದ್ರೂ ಒಂಥರ ಆಕತ್ತಿತ್ತು ನನಗೆ ನಿಜವಾಗ್ಲೂ ಇಲ್ಲ ಚಚ್ಚಿ ನೀನು ನಮಗೆ ನಮ್ಮ ಟೈಮ್ನಾಗ ನಮ್ಮ ತಾಯಿ ಆಗಂಗಿಲ್ಲ ಆ ಸ್ಟೇಜ್ನಾಗ ಎಲ್ಲ ಚಚಿಗಳು ಮಾಡ್ತಾರ ಇಷ್ಟೂರು ಎಲ್ಲಾನು ಕಾಳಜಿ ವಹಿಸ್ತಾರ ಆದ್ರೆ ನೀ ಸ್ವಲ್ಪ ನಮಗೆಲ್ಲ ಎಷ್ಟು ಪ್ರೀತಿಯಿಂದ ಎಲ್ಲ ಇದನ್ನ ಮಾಡಿದಲ್ಲ ಆ ಟೈಮ್ನಾಗ ಹೆಣ್ಣು ಸತ್ತು ಬದುಕಿರ್ತಾ ಆ ಟೈಮ್ನಾಗ ನಮಗೆ ಮಾಡಿದಲ್ಲ ಅದು ಒಂದು ಭಾಳ ಖುಷಿ ಇರ್ಲಿ ನಮಗೇನು ನಿನಗೆ ಮಾಡಿ ತೀರ್ಸಕ್ ಆಗಂಗಿಲ್ಲ
ಬಂಗಾರ ಅಲ್ಲೇ ಬೆಳ್ಳಿ ಪ್ರೀತಿಗೆ ಅದು ಏನ್ ಬೆಲೆ ಮಾಡಿದ್ರು? ಕಟ್ಟಕ್ಕನ ಆಗಂಗಿಲ್ಲ, ಅದು ತಾಯಿ ಮಕ್ಕಳ ಪ್ರೀತಿ ಬೆಲೆ ಕಟ್ಟಕತ್ತೇನ. ಋಣ ತೀರ್ಸಕ್ಕಾಗಲ್ಲ. ಏನೋ ನಮಗೇನ್ ಅನಿಸ್ತ ಈ ಟೈಮ್ನಾಗ ಅಂತ ಸಪ್ಯ ಅಂತ ಭಾಳ ಕ್ರಿಟಿಕಲ್ ಇತ್ತು ಕಂಡೀಷನ್. ಇರ್ಲಿ ದೇವ್ರ ಅದನಲ್ಲಮ್ಮ, ದೇವ್ರ ಅದನ. ಇರ್ಲಿ ಅಂತ ನಾವು ಚಾಚಿಗೆ ನಾವು ಕೊಡ್ಸೋಣ. ನಾವೇನ್ ಮಾಡಿಲ್ಲ ಇನ್ನು ಮಟ್ಟ ಆಕಿನ ನಮಗೆಲ್ಲ ಮಾಡ್ಯಾಳ. ಈ ಸಲ ನಾವು ಕೊಡೋಣ ಅಂತ ವಿಚಾರ ಮಾಡ್ಯಾವ ಅಷ್ಟೇ. ಆದ್ರೆ ಎಲ್ಲಾ ಚಾಚಿ ಒಂದರ್ವ ಮತ್ತ ನೀವು ಯಾರ ಚಾಚಿಗಳು ಎಲ್ಲರೂ ಒಂದ. ಆದ್ರೆ ಏನಾಯ್ತು ಹೇಳಿ, ನಮ್ ಕಡೆ ಎಲ್ಲಾರ್ಗು ಮಾಡೋ ಅಷ್ಟಂತೂ ಈಗ ನಮ್ ಕಡೆ ಸಾಧ್ಯ ಇಲ್ಲ. ನಾವು ದುಡ್ಡಿನಾಗ ನಮ್ಮ ಅವಾಗ ಒಂದು ನಮ್ಮ ಚಾಚಿಗೆ ಒಂದು ಇರ್ಲಿ ಅಂತಂದು ಹೇಳಿ ಸುಮ್ಮ ಮಾಡಿದ್ವಿ ಅಷ್ಟೇ. ಥ್ಯಾಂಕ್ ಯು ಹೇಳಕ್ಕೂ ಆಗಂಗಿಲ್ಲ ಅದನ್ನ. ಮಕ್ಳಿಗೆ ಯಾರ ಥ್ಯಾಂಕ್ ಯು ಹೇಳ್ತಾರ ಹೇಳಕ್ಕೂ ಆಗಂಗಿಲ್ಲ. ಖುಷಿ ಆಯ್ತು ಬಿಡ್ರಮ್ಮ, ಖುಷಿ ಆಯ್ತು. ಇರ್ಲಿ ಹಿಂಗ ನಿಮ್ಮೆಲ್ಲರ ಪ್ರೀತಿ ನಮ್ಮ ಮ್ಯಾಗ ಇರ್ಲಿ ಅಂತಂದು ಹೇಳಿ ನಮ್ಮ ಸಂಬಂಧ ನೀ ಭಾಳ ತ್ರಾಸ ಮಾಡ್ತೀವಿ. ಪ್ರತಿಯೊಂದು ನೋವ್ನ್ಯಾಗೂ ಎಷ್ಟು ಹಿಚ್ಕಾಡಿ ಇರ್ಲಿ ಇರ್ಲಿ ಏನಿಲ್ಲ. ನಮ್ಮ ಸೊಪ್ಯಾನು ಅಷ್ಟ ಕಷ್ಟ. ಅದು ನನಗೆ ನೋವು ಇರೋದೂ ಇಲ್ಲ ನನಗದು. ಅದಕ್ಕೆ ಇಲ್ಲಿ ನಮ್ಮ ಚಾಚಿ ಅಷ್ಟೆಲ್ಲ ಮಾಡಿದ್ಲ, ನಾವೇನ್ ಮಾಡ್ಲಿಲ್ಲಲ್ಲ ಆಕಿಗೆ ಇಷ್ಟು ದಿವಸ ಆದ್ರು ಅಂತಂದು ಏ ಮಸ್ತ್ ಆಗೈತೆ ಬ್ಲೌಸ್ ತೋರ್ಸ. ಹಂಗೈತೆ ನೋಡು, ಮಸ್ತ್ ಆಗೈತ್ರಿಪ್ಪ. ನೋಡ್ರಿ ಅದನ್ನ ಎಂಬ್ರಾಯ್ಡ್ರಿ ಹಾಕಿ ಇಲ್ಲ ಇಷ್ಟೇ ಇರ್ಬಿಡು, ನನಗೆ ಭಾಳ ಬಿಟ್ಟು ಬೇಡ. ಬ್ಯಾಕ್ ಹೊಡ್ರಿ ಚಾಚಿ, ಇದು ಮಸ್ತ್ ಕುಂತೆ ಚಾಚಿ ನಿಂಗೆ ಮಾತ್ರ ಬ್ಲೌಸ್. ಏ ನಿಮಗೆ ಕಲರ್ ಸೂಟ್ ಆಗ ಹುಡುಕಾಡ್ತಾವ ಅಂದೆ ನಾವು. ಅದ ಕಲರ್ ಸೂಟ್ ಹಾಕಿ ಚಾಚಿಗೆ ಅಂತಂದು ಆಮೇಲೆ ರೆಡಿ ಆದ್ಮೇಲೆ ಮತ್ತೊಂದು ವಿಡಿಯೋ ಮಾಡೋಣ ಅಂತ. ಹಂಗ ನಾನು ಒಂದು ಮಾತು ಅಂದ್ಬಿಟ್ಟೇರಿ ಅವ್ರಿಗೆ, ಯಾಕೆ ನಮ್ಮ ಚಾಚಿ ಗಿಡ ಇಟ್ಕೋಬಾರ್ದು ಅಂತಂದು ಮಾಡಕತ್ತೀರಿ ಅಂತಂದು ಬೇಜಾರಾಗಿ ಪಾಪ ಎರಡೂ ಕೂಡ ಬೇಜಾರು ಮಾಡ್ಕೊಂಬಿಟ್ಟವು. ನಾವು ನಮ್ಮ ತಾಯಿ ಬೇರೆ ನೀನು ಬೇರೆ ಅಂತ ನಾನು ಅನ್ಕೊಂಡಿಲ್ವ, ಹಂಗೆ ಅನ್ಕೋಬೇಡ ನೀನು, ಹಂಗೆ ಅನ್ಬೇಡ ಅಂಥೇಳಿ ಅಂದ್ರೆ ನನಗೆ ಮತ್ತು ಬೇಜಾರು ಅನ್ನಿಸ್ತೀರಿ ಹೋಗ್ಲಿ ಬಿಡು ಅಂಥೇಳಿ ಅಂದ್ರೆ ಖುಷಿ ರೀ. ಅವ್ರಿಗೂ ಖುಷಿ ರೀ, ನನಗೂ ಭಾಳ ಖುಷಿ ಆತ್ರಿ. ಅದಕ್ಕೆ ಏನು ಹೇಳಬೇಕಂತ ಪದನೇ ಸಲ್ಲ. ಯಾಕಂದ್ರೆ ತಾಯಿ ಮಕ್ಕಳೊಳಗೆ ಏನು ಇರ್ತೈತ್ರಿ, ಹೌದಿರಿ, ಪ್ರೀತಿ ಒಂದ ಮಾಡೋದೊಂದ ಕೆಲಸ ರೀ. ಆ ದೇವ್ರಿಗೆ ಅದನ್ನ ಬೇಡ್ಕೊತೀನಿರಿಪ್ಪ ನಾನು, ಈ ಪ್ರೀತಿ ಇದು ಎಲ್ಲ ಸದಾ ಹಿಂಗೆ ಇರಲಿಪ್ಪ ನನ್ನ ಜೀವಿರೋ ಮಟನ ಅಂತೇಳಿ ಅಂತ ನಾನು ದೇವ್ರಿಗೆ ಬೇಡ್ಕೊತೀನಿರಿಪ್ಪ, ನಿಜವಾಗ್ಲೂ ಹೇಳ್ತೀನಿ ರೀ. ಯಾಕಂದ್ರೆ ಎಲ್ಲರಿಗೂ ಇದು ಸಿಗೋಕ್ಕಾಗಲ್ಲ ರೀ, ಈ ಥರ ಪ್ರೀತಿ ರೀ. ನನಗೆ ಸಿಕ್ಕೈತೆ ಅಂತಂದ್ರೆ ನಾನು ಭಾಗ್ಯವಂತರು ಅನ್ಕೊತೀನಿ ರೀ. ನಾನು ಇದು ಯಾವತ್ತು ಸದಾ ದೇವ್ರ ಕರುಣೆ ಅಂತಂದ್ರೆ ನಮ್ಮ ಮ್ಯಾಲೆ ಇರಲಿ ಅಂತೇಳಿ ಆ ದೇವ್ರಿಗೆ ಬೇಡ್ಕೊತೀನಿ ರೀ ನಾನು. ತಮ್ಮನ ನೋಡ್ರಿಪ್ಪ ಮಸ್ತ್ ಕಾಣಕತ್ಲು ರೀ. ಹಂಗೆ ಅಪ್ಪ ನೋಡಿದ್ರಿ ತಮ್ಮನಾಗ ನೋಡಿದ್ರನ ಮಸ್ತ್ ನೋಡ್ರಿ. ಅಯ್ಯ ನೋಡ್ರಿ ಅಮ್ಮು ನೋಡ್ರಿ ಬಳಿ ಮ್ಯಾಚಿಂಗ್ ಬಳಿ ರೀ, ಮ್ಯಾಚಿಂಗ್ ಮಾಡ್ಕೊಳತ್ತ ತಡ್ರಿ ಒಂದು. ಇದು ಸೇಮ್ ಕಲರ್ ಅದ. ಹಾಂ ಸಾಕು ಎರಡು ಅದ ಕೈಯಾಗ. ಈಗ ನನ್ನ ಸಾಡಿ ಕಲರ್ ರೀ ಇದೆ. ನಮ್ಮ ನಜ್ಮಾ ನೋಡ್ರಿಪ್ಪ ಎಷ್ಟು ಚಂದ ರೆಡಿ ಆಗ್ಯಾಡ್ರಿ, ಮಸ್ತ್ ಆಗೈತೆ ನಜ್ಮಾ. ನಿನ್ನ ಮಗಳು ಚೆನ್ನಾಗಿ ಕಾಣತ್ತಾಳ, ನಿನಗೂ ಚೆನ್ನಾಗೈತಿ. ನಾವು ನೋಡ್ರಿಪ್ಪ ಫಂಕ್ಷನ್ ಇದ್ದಾಗ ಇಷ್ಟು ರೆಡಿ ಆಗದ ನಾವು. ಭಾರಿ ಆಗೈತೆ ನೋಡಿ ಸೀರೆ. ಮಾಡಿ ಚಂದಾಗೈತೆ ಸಾಡಿ. ಇದು ಮೊದ್ಲ ಇದ್ವಲ್ಲ ಇವು ಸೀರೆ, ಈಗ ಎಷ್ಟು ಟ್ರೆಂಡ್ ಬಂದದ್ದು ನೋಡಿ. ಈಗ ಅವು ಈ ವರ್ಷದಾಗ ಟ್ರೆಂಡ್ ಎಷ್ಟು ಹೊಂಟ್ತಾವ ಸೀರೆದು ನೋಡುವ ಇವ. ಮಸ್ತ್ ಆಗೈತೆ ಕರೆಲ್ಲ, ಚೆನ್ನಾಗೈತೆ ಬಿಡು, ಚಲೋ ಆಯ್ತು. ಮತ್ತೆ ಫಂಕ್ಷನ್ ಉಳ್ದ ಮತ್ತೆ ಯಾವ ಉಡ್ಬೇಕು. ರೆಡಿ ಆದಿವಿ ರೀ, ಈಗ ಕೆಳಗೆ ಹೋಗೋದ್ರಿ ಪ್ರೋಗ್ರಾಮ್. ಎಂತ ಚಂದ ಆಗೈತೆ ನೋಡಿ. ಅದು ನಜ್ಮಾ ಕೊಡ್ಸಿದ್ದಲ್ಲ, ಮಸ್ತ್ ಐತೆ. ನಾವು ಹಾಕೋ ಸಣ್ಣ ಅದಾವ ಮತ್ತೆ ದೊಡ್ಡದನ ಸಣ್ಣ ಸೊಂಟಕ್ಕೆ ಹಾಕೊಳಕತ್ತ ಅಂತ. ನಮ್ಮ ಜೇರಾಂದು ಡಿಸೈನ್ ನೋಡ್ರಿ ಇಲ್ಲಿ, ಅದೇ ಸೂಪರ್ ಆಗೈತಿ ನೋಡ್ರಿಪ್ಪ. ಅಲ್ಲಿ ಹೆಂಗೈತಿ ಡಿಸೈನ್ ರೀ, ನೆಟ್ ಅದ. ಇದು ನೆಟ್, ಇದು ನೆಟ್ ಆಚೆ ಕಡೆ ಹಚ್ಚಿದ್ದು ಚಂದ. ನಿಂದು ಚೆನ್ನಾಗೈತಿ ಡಿಸೈನ್, ಮಸ್ತ್ ಆಗೈತಿ. ಸೂಪರ್ ಆಗೈತಿ. ಹೌದು ಸುಮ್ಮನ ಮಸ್ತ್ ಐತೆ. ಹೌದನ ಒಟ್ಟು ಫಂಕ್ಷನ್ ಇದ್ದ ಇರ್ತಾವ, ಬಂದ ಬರ್ತೈತಿ. ಹಾಂ ಬಂದ ಬರುತ್ತೆ. ಹಾಂ ಮಸ್ತ್ ಐತಿ. ಹೋಗುಂಡ ನಮ್ಮ ಪಾತಿ ಮಾಪನ ಮೊಮ್ಮಗ ನೋಡ್ರಿ. ದಾದಿ ದೇಖ ಸುನಿ ಗಂಧದ ಕೂಡ ಹಾಕ್ಬೇಕ್ರಿ. ಅದ್ರಾಗ ಗಂಧದ ಕೂಡ ಇಟ್ಟು ಇದನ್ನ ಮಾಡಿ ಪಾಪನ ಸೈನ್ಯಾಗ ಇಡದ್ರಿ. ಅದು
ಚಾ ಕೊಡತ್ತಾಳ್ರಿಪ್ಪ ನೋಡ್ರಿ ಇಲ್ಲಿ ಅವ್ರ ಮಾವಾರ್ ಬಂದಾರ್ರಿ ಬಂದ್ರಿಪ್ಪ ನಮ್ಮ ಮರ್ಷಿ ಈಗ್ರಿ ಎಷ್ಟೊತ್ತು ಮಾಡಿದ್ರಲ್ಲ ಅಯ್ಯ ಹೋಯ್ ಮತ್ತೆ ಮಕ್ಕೊಂಡೆ ನೀ ಇಲ್ಲಿಂದ ಆರಾಮಿದ್ರಿ ಅಪ್ಪ ಹಾಂ ಆರಾಮಿದ್ದೀವಿ ನೋಡ್ರಿ ನಮ್ಮ ಪರಿಣಾರಮ್ಮ ಬಂದ್ರಿ ಮತ್ತು ನಮ್ಮ ದೊಡ್ಡಮ್ಮ ಬಂದ್ರಿ ನಮ್ಮ ಸೋನು ನಮ್ಮ ಅಪ್ಪಾರ ಅಪ್ಪಿನ ನಮ್ಮ ದೊಡ್ಡಪ್ಪ ಎಲ್ಲ ತುಂಬ್ತ್ರಿಪ್ಪ ಮನಿ ರೆಡಿ ಆದ್ರಿ ಅಪ್ಪ ನೀವು ಅಪ್ಪ ಸನ ಬರಲಿಲ್ಲ ಬರಕ್ಕೆ ಎಲ್ಲ ರೆಡಿ ಆಗ್ಯಾರ ಇನ್ನ ಜಲ್ದಿ ಮಾಡ್ಬೇಕು ಬೀಗ್ರು ಬರ್ಬೇಕಲ್ರಿ ಇನ್ನು ನೋಡ್ರಿ ನಮ್ಮ ಅಪ್ಪ ಇವು ತೊಗೊಂಬಂದಾರ ಶಾಪ ರೀ ಪೆಂಡದ ಗಿಜ್ಜಿ ಗೋಡಂಬಿ ಗಿಜ್ಜಿ ರೀ ಹ್ಞೂ ಅದ್ರ ಮೇಲೆ ಅದು ಹಂಗಲ್ಲಪ್ಪ ಹೌದ್ರಿ ಹೌದನ್ರಿ ಹಿಂಗನ್ರಿ ಓಹೋ ನಾವ್ ಹಂಗ ಹಿಡಿದಿಲ್ರಿ ಇದ್ರ ಮೇಲೆ ಇದನ್ನ ಇಟ್ಟಿದ್ದೀವಿ ಹಿಂಗ ಅಲ್ಲಿದೆ ಅಲ್ಲಲ್ರಿ ಇದು ಹಿಂಗ ಹಿಂಗ ಹೌದ್ರಿ ಹಿಂಗ ಇಡದ ಈಗದ ಹೌದ್ರಿಪ್ಪ ಚಂದ ಅದಾಗ್ಯದ್ರಿ ಮಸ್ತ್ ಅಪ್ಸ ಆರಾಮದಿಯಾ ಈಕೆ ನಿಮ್ಮ ಅಕ್ಕನ ನಿಮ್ಮ ತಂಗಿನ ಈಕೆ ಆಕೆ ಮೊದ್ಲು ಹುಟ್ಟಿದ್ಲನ ಹಾಂ ಅವ್ರ ಬಡೇಮಿ ಮಗಳ್ರಿ ಈಕೆ ನಮ್ಮ ರಜಾನ್ ಮಗಳ್ರಿ ಬಂದಾರ್ರಿ ನಮ್ಮ ಹತ್ತಿ ಮತ್ತು ರಜಿಯಾರ ನೆಗಣ್ಣಿ ಇಬ್ರು ಕೂಡ ಬಂದಾರೆ ನಿಮ್ಮ ಅತ್ತಿಯವ್ರು ಬರಲಿಲ್ಲ ಹೌದನ ಹ್ಞೂ ನೋಡ್ರಿಪ್ಪ ಅಲ್ಲಿ ಮತ್ತೆ ಇಬ್ರು ಕೈಯಾಗ ಒಂದಂದ್ರಿ ಅವ್ರಿಗೆ ಆಕಿವ್ನ ಹಾಕ ಈಕಿವ್ನ ಹಾಕ್ರಿ ಇವ್ರು ಹೊರಗಿನ ಮಂದಿ ಬ್ಯಾಡ್ರಿ ನಾ ಅದ ಅಂತೀನಿ ಇವ್ರದ ದೊಡ್ಡ ಫ್ಯಾಮಿಲಿ ಆತ್ರಿ ಓಯ್ ಅಲ್ಲಿ ನೋಡ ಅವ್ನು ನೋಡೋದ ಆರಾಮದಿರಲ್ಲ ಆರಾಮದಿರುವ ನೀವು ಅಲ್ಲೇನ ಅದಾವಡಿಲ್ಲಿ ಎಷ್ಟು ಬರ್ತಾವ ಅಷ್ಟು ಚೆಕ್ಕೊಂಬಿಡ್ರಿ ಎಷ್ಟು ಬರ್ತಾವ ಅಷ್ಟು ಚೆಕ್ಕೊಂಬಿಡ್ರಿ ಭಾಳ ಆಟಾಗತ್ತಂದು ಹಾಕೊಂಬಂದಿ ಒಂದು ಏನು ನಾವು ನೋಡೇ ಇಲ್ಲ ನೋಡು ಅಲ್ಲಪ್ಪ ನಾವು ನೋಡೇ ಇಲ್ಲ ನೋಡು ನಾವು ನೋಡೇ ಇಲ್ಲಲ್ಲ ಪಾಪ ಬಂಗಾರ ನೋಡಿವೇನ್ರಿ ನಾವು ಬಂಗಾರ ನೋಡೇ ಇಲ್ಲ ನಾವು ಇಲ್ಲಿ ಊಟಕ್ಕೆ ಹಾಕೊಡಕತ್ರಿಪ್ಪ ನಮ್ಮ ಪರಿ ಸುಮ್ಮಂದ ನಮ್ಮ ಸೇರಾ ಪರಿ ಈಗ ನೋಡ್ರಿ ಎಲ್ಲರಿಗೂ ಮೊದಲಲ್ಲಿ ಹೊರಗೆಲ್ಲರಿಗೂ ಗಂಡು ಮಕ್ಳು ಊಟಕ್ಕೆ ಕೊಟ್ಟೈತ್ರಿ ಇವ್ರದ್ದಾಗಿದ್ಮೇಲೆ ಹೆಣ್ಮಕ್ಳು ಕೊಡೋದ್ರಿಗೆ ಮಂದಿ ಕರಿಯಾಕನ ಮತ್ತು ಹೊರಗೆ ನಿಂದ್ರಬೇಕೆಲ್ಲ ತಂದ್ರೆ ಕರಿಲ್ಲ ಅಂತಾರಲ್ರಿ ಹಾಗಾಗಿ ನಮ್ಮ ಆಪರ್ ಎಲ್ಲರೂ ಇಲ್ಲೇ ನಿಂತಾರ ನೋಡ್ರಿ ಹೊರಗರಿ ಕರಿಯಾಕೆ ನಿಂತಾರೆ ಅವ್ರು ಏ ನೋಡಿ ತಗ ನೋಡ್ರಿ ನಿಮ್ಮ ಮಗನ್ರಿ ನೋಡ್ರಿ ಮತ್ತೆ ಕೈ ನೋಡ್ಬೇಕಂತ್ರಿ ಅಳಿಯನ್ ಸೇವೆ ಮಾಡೋ ಪರಿನ ಮಸ್ತಿಗೆ ಅಳಿಯನ್ ಸೇವೆ ಮಾಡಿ ಮಸ್ತಿಗೆ ಆರಾಮಿದ್ದೀರಿ ಓಯ್ ನಬೀಲ್ ಗೋಣರ್ ಮೇಕೆತ್ತು ನಬೀಲ್ ಅನ್ನೋದ್ರ ಗೊತ್ತಾಗ್ಲಂದಿಟ್ಟ ಹೌದನ ಊಟ ಮಾಡಿದ್ರೆ ನಜ್ಮ मम्मी खाना खा रही है अब ऊपर ऊपर तक बोले ಇವಾಗ ನೋಡ್ರಿಪ್ಪ ನಮಗಂತೂ ಹೊಟ್ಟೆ ಹಸು ತಡ್ಕೋಕ್ಕಾಗಲ್ಲ 4 ಗಂಟೆ ಬಂದ್ರೆ ಆಗಲಿಗೆ ಇಲ್ಲಿ ನಮ್ಮ ಜೇರ ನಾನು ನಮ್ಮ ರೇಷ್ಮಾ ಅಪ್ಪ ಫಾತಿಮಾ ಅಪ್ಪ ಊಟ ಮಾಡ್ಬಿಡ್ರಿ
ಊಟ ಮಾಡಿದ್ರೆ ಹ್ಞೂ ಅಂತೀವ್ರಿ ನಾವು. ಆಮೇಲೆ ಕರ್ರಿ ಮತ್ತೆ ಹ್ಞೂ ರೀ ಹ್ಞೂ ರೀ ಕರಿತೀರಿ. ಇವಾಗ ನೋಡ್ರಿಪ್ಪ ನಾವೆಲ್ಲ ಫ್ಯಾಮ್ಲಿಯವರು ಊಟ ಮಾಡಿದ್ರಿ. ಈಗ ನಮ್ದೆಲ್ಲರದು ಊಟ ಆಯ್ತು. ಅದೇ ರೀ ನೋಡ್ರಿ ತೊಟ್ಲು ಎಷ್ಟು ಚಂದ ರೆಡಿ ಆಯ್ತು. ಹೂವಿನ ಅಲಂಕರಿಂದ ತುಂಬಿತು. ಬಾಂಡೆ ಖಾಲಿ ಮಾಡ್ಬೇಕ್ರಿಪ್ಪ. ಎಲ್ಲಿ ತೊಟ್ಲ ರೆಡಿ ಮಾಡಕತ್ತಾರ. ನಾವೆಲ್ಲ ಇವನ್ನ ಪಾಪ ಅವ್ರು ತಿಕ್ಕೋರು ಹೋಗ್ಬಿಡ್ತಾರೆ. ಈಗ ಖಾಲಿ ಮಾಡಿಕೊಟ್ವಿ ಅಂತ ಹೇಳಿದ್ರು. ಅದು ಅನ್ನ ಕೊಟ್ರಪ್ಪ ಬುಟ್ಟಿನ. ನೋಡ್ರಿ ಇಲ್ಲಿ ಹೆಸರು ಇಡೋದು ಕಾರ್ಯಕ್ರಮ ಹೊರಗೆ ಮಾಡತ್ತೀವಿ ರೀ. ಎಲ್ಲರೂ ಬಂದು ನಿಂತ್ಕೊಂಡಾರ ನೋಡ್ರಿ ಈಗ ಇಲ್ಲಿ. ಅದೇ ಕಳಕತ್ತೀರಿ ಆ ಕಡೆ ಕಳಂಗಿಲ್ರಿ, ಮತ್ತೆ ಆ ಕಡೆ ಹೋಗಂಗಿಲ್ಲ ನಾವು. ಈ ಕಡೆ ಅಷ್ಟ ಅನ್ನ ಓದ್ಯಾಳ ಇದನ್ನ ಒಯ್ಬೇಕಪ್ಪ. ಅದನ್ನ ಡಬ್ರಿ ಮುನ್ನ ಇನ್ನೊಬ್ರು ಯಾರು ಕರ್ಕೊಂಬಂದ ಆ ಡಬ್ರಿ ಒಯ್ಬೇಕಪ್ಪ. ಅದು ಖಾಲಿ ಮಾಡಿತ್ತು ನೋಡಿ. ಭಾರಿ ಕಾಣತ್ತೀರಿ ಕಡೆ ಝೂಮ್ ಮಾಡ್ತೇನೆ ನಮ್ಮ ಅಮ್ಮನ. ಸೀರೆ ಚಂದ ಐತ್ರಿ. ನಿಮ್ಮಿಬ್ರು ಚಂದ ಆಗೈತೆ ಬಿಡ್ರಿ. ಇಲ್ಲಿ ನಮ್ಮ ಆಟೋ ಅಣ್ಣಾರು ಬಂದು ಗೂಡು ಪಾಣಿ ಹೋನಾಗತ್ತೆ. ನಮ್ಮ ನಜ್ಮಾ ನೋಡ್ರಿ ಮಗಳಿಗೆ ಇವನ್ ತೊಗೊಂಡ್ ಕೋಚೇರಿ ಚಂದದೇವೆ ನಜ್ಮಾ. ಲಡ್ಡುಗ ಇಲ್ಲ ಫಂಕ್ಷನ್ ಅಂತ ಮುಗಿತ್ರಿಪ್ಪ. ಈಗ ಎಲ್ಲ ಹೋಗಿಬಿಟ್ಟು ಬಂದು ಒಂದು ಕಡೆ ಇಡಾಕತ್ತೀರಿ. ಯಾಕಂದ್ರೆ ಟೈಮ್ ಇಲ್ಲ ನಮ್ಗೆ ಈಗೆಲ್ಲ ಬಿಚ್ಚಿ ಇದು ಮಾಡಕ್ಕವನ್ನ. ಹಾಗಾಗಿ ಒಂದು ಬ್ಯಾಗ್ನೊಳಗೆ ಇಟ್ಟು ಕಟ್ಟಾಕತ್ತೀವಿ ಈಗ. ಇವನು ಅಷ್ಟನಿಗೆ ಎಲ್ಲ ಪಲ್ಲಂಗೆ ತುಂಬಿಟ್ಟೈತ್ರಿ ಈಗ ಇವನ್ನ. ಅದ್ರ ಸಲುವಾಗಿ ಇವನ್ನೆಲ್ಲ ಹಾಕಿ ನೋಡಿ ಅಷ್ಟು ನೋಡ್ರಿ ಏನು ಸಹ ಬಂದವ್ರಿ. ನೋಡ್ರಿ ಎಷ್ಟು ಚಂದ ಅದ್ರಿ. ಜಳದೊಳಗೆ ಚಂದ ಅದಾವು. ಮತ್ತು ನಾವು ಎಲ್ಲ ಫಂಕ್ಷನ್ ಮುಗಿತಲ್ರಿ. ನಮ್ಮ ಜೇರಾರು ನೀವು ಬಂದು ಸಾಡಿ ಇಲ್ಲೇ ಚೇಂಜ್ ಮಾಡೋಗಿತ್ತಲ್ಲ. ಈಗ ಸಾಡಿ ಚೇಂಜ್ ಮಾಡ್ಬೇಕು. ನೀವು ಚಲ ಏನು ತೊಗಿರ್ಲಿ. ಇನ್ನೊಂದು ಸ್ವಲ್ಪ ಡಿಸೈನ್ ನೋಡಿ ಸುಮ್ಕುಂದ್ರು ಎಲ್ಲರ. ಡಿಸೈನ್ ಮಸ್ತ್ ಆಗೈತೆ ಕರೆನ ಅದು. ಹಾಂ ಸೂಪರ್ ಆಗೈತ್ರಿಪ್ಪ ಡಿಸೈನ್. ಚಂದಾಗೈತಿ. ಇವ್ರು ಬಂದಾರ ನೋಡ್ರಿ ನಮ್ಮ ಜೇರಾರ ಚಿಕ್ಕಮ್ಮರ ಜಳದ ಮತ್ತೆ ಏನು ಮಾಡ್ತೀರಿ ಹೌದಿಲ್ಲ. ಜಳ ಹಚ್ಚಿ ಹೊಡಿತ್ರಿಪ್ಪ. ಮತ್ತೆಲ್ಲ ಇದನ್ನೆಲ್ಲ ಚೇಂಜ್ ಮಾಡ್ಕೊಂತ ಕೂತ್ಕೊಂಬಿಡದ್ರಿ. ಮತ್ತೆ ಸಾಡಿ ಬಿಚ್ಚಿ ಫಂಕ್ಷನ್ ಅಂತೂ ಸೂಪರ್ ಆತ್ರಿಪ್ಪ. ನಮ್ಮ ಮನೆ ಫಂಕ್ಷನ್ ಅಂತ ಹೇಳಿದ್ರೆ ಕೇಳ್ಬೇಕೇನ್ರಿ, ಅಷ್ಟು ಚಂದ ಆಗತ್ರಿ. ಎಲ್ಲರೂ ಕೂಡಿ ಎಲ್ಲರ ಮಾಡೋದು ಅನ್ನೋದೊಂದು ಇರತ್ತಲ್ರಿ, ಅದು ಭಾಳ ಇಷ್ಟ ಆಗತ್ರಿ. ಯಾಕಂದ್ರೆ ಈಗೆಲ್ಲ ಕೆಲವೊಬ್ಬರು ಕಡೆ ನೋಡ್ತಿರ್ತೀವಲ್ರಿ ನಾವು, ಒಬ್ಬೊಬ್ರು ಪಾಪ ಬಡ್ದಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ, ಬರ್ತಿರಂಗಿಲ್ಲ ಏನಿಲ್ಲ. ನಮ್ದು ಆ ಥರ ಫಂಕ್ಷನ್ ಐತಿ ಅಂತ ಹೇಳಿದ್ರೆ ಮುಗೀತು. ಎಲ್ಲರೂ ಕೊಡ್ಬಿಡ್ತೀವಿ ನಾವು. ಎಲ್ಲರೂ ಕೂಡಿ ಹೋಮ ಇಲ್ಲ ಎಲ್ಲರೂ ಕೂಡಿ ಇದು ಮಾಡ್ಬಿಡ್ತೀವಿ ನಾವು. ಸೀರೆ ತರ್ಸಕ್ಕಿ ಅವ್ರ ಮನೆಯವರಿಗೆ ಸೀರೆ ನೋಡ್ರಿ ಅಂತೇಳಿ ಸೀರೆಗೆ ಹೆಸರು ಹಂಗೆಲ್ಲ ನಮ್ಮ ಅಪ್ಪ ಊಟಂದ್ರೆ ಅದು ಇದು ಇದ್ದಂಗೆ ಐತ್ರಿ. ಸೇಮ್ ಎಲ್ಲ ಡಿಸೈನ್ ಇದೆಲ್ಲ ಸೇಮ್ ಕಲರ್ ಅಷ್ಟ ಚೇಂಜ್. ನೀವು ಹುಬ್ಬಳ್ಳಿ ನಮ್ಮ ಜನ ಇವರು ಕೊಡಾಕೈತೆ ಬೇಕಾದಾಗ ಆ ಸೀರೆ ಒಂದು ಮ್ಯಾಚಿಂಗ್ ಹಾಕೋವು ನೀನೇ ಇಟ್ಕೊಂಡು ಹೋಗೋಣ ಅಂತೇಳಿ ತಗೋರ್ಬಾ ಅಂತ. ಆಕಿದು ಒಂದು ಸೀರೆ ಐತಿ ನನ್ನ ಕಡೆ ತೊಗೊಂಡಾಡ್ರಿ ಅಂತ ಸೀರೆ ತಗೋರ್ಬಾ ಅಂತ ಹೇಳಿದ್ರೆ ಒಳ್ಳೆನಾಗದ. ಇದು ನಮ್ಮ ಸಭ್ಯ ಅಂದ್ರೆ ಇದು ಕ್ಲಿಪ್ ಹಾಕೊಂಡು ಕೂದ ಬಿಟ್ಕೊಂಡಿನ ಅಂತ ಹೇಳಿ ಕ್ಲಿಪ್ ಕೊಟ್ಟಂದ್ರೆ ಈಗ ಸಭ್ಯ ರೀ. ಈಗೆಲ್ಲ ಬಿಸಿ ಮಾಡ್ಬೇಕು. ಮತ್ತು ಬೆಳಿಗ್ಗೆ ಮಾಡ್ಯಾರ ಜಲ್ದಿನ ಅಡುಗೆನ ಆಲ್ಮೋಸ್ಟ್ ಎಲ್ಲ ಬಿಸಿ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ತಡೀತ್ರಿ. ಈಗ ನನಗೆ ಹೊಂಟಿದ್ರಿ ಕೆಳಗೆ ತಡಿವ ಚಹಾ ಮಾಡ್ತೀನಿ ಕುಡ್ದು ಹೋಗಂತಿ ಅಂತಂದ ಹ್ಞೂ ಅಂತಂದು ಒಂದು ಸ್ವಲ್ಪ ಚಹಾ ಕುಡ್ದು ಕೆಳಗೆ ಹೋಗನ್ರಿ. ಸುಮ್ಮನ ಮೊಸರು ಕರಕಾಯ್ತಿ ನೋಡಲ್ಲಿ ನೋಡ್ರಿ ಮತ್ತೆ ಇದು ಮಾಡಾಕತ್ತಾರ್ರಿ. ಹೋಗತ್ತವ್ರ ಮಂಡ್ಯರಿಕಿ ಇಟ್ಲಾಪುರಕ್ರಿ. ಮೊಸರು ಒಂದು ದೊಡ್ಡದೊಂದು ಇದು ಆಗ್ಬಿಡಕ್ಕೆ ನಮ್ಮನೆ ಸುದ್ದಿನೇ ಆಗ್ಬಿಡಕ್ಕೆ ಮೊಸರು. ಚಿಕನ್ ಪಲ್ಯದೆಲ್ಲ ಬಿಸಿರೀಗ, ಯಾಕಂದ್ರೆ ಬೆಳಗ್ಗೆನ ಮಾಡಿದ್ರಿ ಅವರು. ಮತ್ತೆ ಚಿಕನ್ ಪಲ್ಯ ದಾಲ್ಚಿ ಒಂದು ಬಿಸಿ ಮಾಡಿಬಿಟ್ರೆ ಆಕೈತಿ. ನಾನಿ ಸುಮ್ಮನೆ ಊಟ ಮಾಡತ್ತಿ, ನಂಗೂ ಕರ್ತಿಲ್ಲಲ್ಲ. ಎಲ್ಲ ಬಿಸಿ ನೋಡಿ ಸುಟ್ಟು
ಮಸ್ತ್ ಸುಡಾದಿದ್ರೆ ಎಲ್ಲ ಅಡಿಗೆ ಅಲ್ಲಿ ನೆಟ್ಟಿ ಅದು ದಾಲ್ಚೆ ತಿನ್ ನಾವಲ್ಲ ಪಕ್ಕ ಎಲ್ಲ ರಿಗಾಲ್ ಕ್ಯಾವ್ಲಿರು ಕಾಣಕತ್ತಿಲ್ಲ ಲೈಟ್ ಹಚ್ಬೇಕಿಲ್ಲ ಅದನ್ನ ಕಾಣತ್ತೆ ತಗೋ ಕಾಣಲ್ಲ ನಾನು ಹೌದಿಲ್ಲ ಸೊಪ್ಪ ತಗೊಳ್ಳಿ ನೀರು ತಗೊಳ್ರಿ ಇಲ್ಲ ನಾನ ತಿನ್ನತಿಲ್ಲ ನಾನಾಗನ್ರಿ ಊಟ ಮಾಡಿ ಬಂದರೆ ಧನ್ಯವಾದಗಳು ಕರೀಲಿಕ್ಕೆ ಆಕಿ ಆಪ ಬಿಟ್ಲ ಆಪಲಿಂದ ಈಕಿ ಸಿಮ್ಮು ತಗೊಂಡು ಸಿಮ್ಮುಲಿಂದ ಇಲ್ಲಿ ಕಡಿಮೆ ಐತಿ ಈಗ ತಾಟ